ಪಡುಬಿದ್ರಿ ನಡಿಪಟ್ನ ಬಳಿಯ ಮಹೇಶ್ವರಿ ಡಿಸ್ಕೋ ಫಂಡಿನ ಅಪಾಯದಂಚಿನಲ್ಲಿರುವ ಕಟ್ಟಡ ಪ್ರದೇಶಕ್ಕೆ ಉಡುಪಿ ಜಿಲ್ಲಾಧಿಕಾರಿಯವರು ಭೇಟಿ ಮಾಡಿ ತಾತ್ಕಾಲಿಕ ಪರಿಹಾರವಾಗಿ ಸಮುದ್ರ ತಟಕ್ಕೆ ಕಲ್ಲು ಹಾಕುವ ಬಗ್ಗೆ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವು ದಿನಗಳಿಂದ ಕಡಲು ಕೊರೆತ ತೀವ್ರಗೊಂಡಿದ್ದರೂ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸದ ಹಿನ್ನೆಲೆಯಲ್ಲಿ ಸಮಸ್ಯೆ ಉಲ್ಬಣಗೊಂಡಿದ್ದು ಶಾಶ್ವತ ಪರಿಹಾರಕ್ಕಾಗಿ ಜಿಲ್ಲಾಧಿಕಾರಿಯವರನ್ನು ಒತ್ತಾಯಿಸಿದ್ದಾರೆ. ಸದ್ಯ ಅಪಾಯದಂಚಿನಲ್ಲಿರುವ ಮೀನುಗಾರಿಕಾ ಪರಿಕರಗಳ ಶೇಖರಣಾ ಕೊಠಡಿ ಸಮುದ್ರ ಪಾಲಾಗುವ ಸಾಧ್ಯತೆ ಇರುವ ಕಾರಣ ಸುಮಾರು 60 ಲಕ್ಷ ರೂಪಾಯಿಗಳ ಪರಿಕರಗಳನ್ನು ಸ್ಥಳಾಂತರ ಮಾಡಲಾಗಿದ್ದು, ಈ ಬಗ್ಗೆ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಅವರ ಗಮನಕ್ಕೆ ಮೀನುಗಾರ ಪ್ರಮುಖರು ತಂದಿದ್ದಾರೆ. ತಾತ್ಕಾಲಿಕವಾಗಿ ಬಂಡೆ ಹಾಕುವ ಕಾರ್ಯ ಇದೀಗ ಪ್ರಾರಂಭಿಸಲಾಗುವುದು. ಅದು ಈ ಕಡಲ ಅಬ್ಬರದ ಮಧ್ಯೆ ಎಷ್ಟು ಪರಿಣಾಮಕಾರಿ ಎಂಬುದು ತಿಳಿಯದು. ಈ ಪ್ರದೇಶಕ್ಕೆ ಯಾರೂ ಬಾರದಂತೆ ಎಚ್ಚರ ವಹಿಸುವಂತೆ ಸೂಚಿಸಿದ್ದಾರೆ. ಈಗ ಮಾಡೋಕ್ಕಾಗಲ್ಲ, ಟೆಂಪರರಿ ಕಲ್ಲಾಕಿ ತಡಿಬೇಕಷ್ಟೇ. ಏನೇ ಮಾಡಿದ್ರೆ ಅದು ಹಾಳಾಗಬಾರ್ದಲ್ಲ, ಮಾಡುವಾಗ ಪರ್ಮನೆಂಟ್ ಖಂಡಿತ. ಈಗ ಮಣ್ಣು ಕಲ್ಲು ಹಾಕ್ತಾ ಇದ್ದಾರೆ, ತರಿಸ್ತಾ ಇದ್ದಾರೆ. ಟೆಂಪರರಿ ಈಗ ಹಾಕಿ ನಿಲ್ಲಿಸ್ತೇವೆ. ನೆಕ್ಸ್ಟ್ ನಿಲ್ಸೋದಂದ್ರೆ ಗೊತ್ತಿಲ್ಲ, ನಮಗೆ ಹೇಳೋಕ್ಕಾಗಲ್ಲ. ಸಮುದ್ರದ ಇದು ಗೊತ್ತಿಲ್ಲ, ಅದು ಐಡಿಡಿಯಿಂದ ಈಗ ನಾಳೆ ಸೆಕ್ರೆಟರಿ ಮೇಡಮ್ ಬರ್ತಾ ಇದ್ದಾರೆ, ಬಂದಾಗ ಗೊತ್ತಾಗುತ್ತೆ. ಅವರೊಂದಿಗೆ ಜಿಲ್ಲಾ ಪಂಚಾಯತ್ನ ಸಿಇಒ ಪ್ರತೀಕ್ ಬಾಯಲ್, ಕಾಪು ತಹಶೀಲ್ದಾರ್ ಪ್ರತಿಭಾ, ಮೀನುಗಾರಿಕಾ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಶೋಭಾ ಹಾಗೂ ಸ್ಥಳೀಯ ಮೀನುಗಾರ ಪ್ರಮುಖರು ಸ್ಥಳದಲ್ಲಿದ್ದರು. ಸುರೇಶ್ ಶರ್ಮಳ್, ವಿ4 ನ್ಯೂಸ್, ಪಡುಬಿದ್ರಿ.